ನಮಸ್ಕಾರ. ಇದು ಶಿವಣ್ಣ ಎಂಬುವವರ ಒಂದು ಜೀವನದ ಕಥೆಯಾಗಿದೆ. ಶಿವಣ್ಣ ತುಂಬ ಬಡವ, ದಿನಗೂಲಿ ಮಾಡಿ ಬದುಕುತ್ತಿದ್ದಾನೆ. ಶಿವಣ್ಣನ ಹೆಂಡತಿ ಪಾರ್ವತಿ, ಈಕೆ ಕೂಡ ಮನೆ ಕೆಲಸಗಳನ್ನು ಮಾಡುತ್ತಾಳೆ. ಶಿವಣ್ಣನಿಗೆ ಬರುವ ದಿನಕೂಲಿಯಲ್ಲಿ ಇವರ ಜೀವನ. ಇವರಿಬ್ಬರೂ ಕಷ್ಟಪಟ್ಟು ದುಡಿದು ತಮಗಿರುವ ಒಬ್ಬನೇ ಮಗ ರಾಘವನನ್ನು ತುಂಬ ಚೆನ್ನಾಗಿ ಓದಿಸುತ್ತಾ ಇರ್ತಾರೆ. ರಾಘವನಿಗೂ ತನ್ನ ತಂದೆ ತಾಯಿಗಳೆಂದರೆ ಬಹಳ ಪ್ರೀತಿ, ಹಾಗೆ ತುಂಬ ಜಾಣ. ಕಾಲೇಜಿನಲ್ಲಿ ರಾಘವ ಎಂದರೆ ಶಿಕ್ಷಕರಿಗೆ ತುಂಬ ಪ್ರೀತಿ, ಏಕೆಂದರೆ ಇವನು ಕಾಲೇಜಿನಲ್ಲಿಯೇ ಮೊದಲನೇ ಸ್ಥಾನದಲ್ಲಿ ಯಾವಾಗಲೂ ಓದುತ್ತಿದ್ದ, ಎಂದಿಗೂ ವಿದ್ಯಾಭ್ಯಾಸದಲ್ಲಿ ಹಿಂದುಳಿಯಲಿಲ್ಲ. ಹೀಗೆ ರಾಘವ ತುಂಬ ಒಳ್ಳೆಯವನಾಗಿದ್ದ. ತಂದೆ ತಾಯಿಗಳಿಂದಲೂ ಕೂಡ ತುಂಬ ಪ್ರೀತಿ. ಹೀಗೆ ದಿನಗಳು ಕಳೆದಂತೆ. ರಾಘವನ ಸ್ನೇಹಿತರು ಅವನ ಜೊತೆ ಮಾತನಾಡುತ್ತಾರೆ. ರಾಘವ್, ಬಾರೋ, ಒಂದು ಒಳ್ಳೆ ಹೋಟೆಲ್ಗೆ ಹೋಗೋಣ. ಇಲ್ಲ ರವಿ, ನೀವು ಹೋಗಿ ಬನ್ನಿ. ಹೋಟೆಲ್ಗೆ ಬರುವಷ್ಟು ನನ್ನಲ್ಲಿ ದುಡ್ಡಿಲ್ಲ. ಬನ್ರೋ, ನಾವು ಹೋಗೋಣ. ಈ ಒಂದು ಯಾವಾಗ್ಲೂ ಇದ್ದಿದ್ದೇ ಗೋಳು. ನನಗೂ ಇವರ ಜೊತೆ ಹೋಟೆಲಲ್ಲಿ ಊಟ ಮಾಡಬೇಕು ಅಂತ ಆಸೆ ಇದೆ. ಆದರೆ ಏನ್ ಮಾಡೋದು? ನಮ್ಮ ತಂದೆ ದಿನ ಕೂಲಿ ಮಾಡಿ ತಂದರೆ ಮಾತ್ರ ನಮಗೆ ಊಟ. ಹೀಗಿರಬೇಕಾದ್ರೆ ಕಷ್ಟಪಟ್ಟು ನನ್ನನ್ನು ಕೂಡ ಓದಿಸುತ್ತಿದ್ದಾರೆ. ನಾನು ಅಪ್ಪನ ಬಳಿ ದುಡ್ಡು ಕೇಳಲು ಸಾಧ್ಯವಿಲ್ಲ. ರಾಘವ ಮನಸ್ಸಿನಲ್ಲಿ ನೊಂದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ಹೀಗೆ ದಿನಗಳು ಕಳೆದಂತೆ. ರಾಘವನ ಸ್ನೇಹಿತರು ಅವನ ಬಳಿ ಮಾತನಾಡುವುದನ್ನೇ ನಿಲ್ಲಿಸಿಬಿಡುತ್ತಾರೆ. ರಾಘವನ ಮನಸ್ಸಿಗೆ ತುಂಬ ನೋವಾಗುತ್ತದೆ. ರಾಘವ ನೊಂದುಕೊಂಡು ಅವರ ಬಳಿ ಹೋಗಿ ಮಾತನಾಡುತ್ತಾನೆ. ರವಿ, ನೀವು ಏಕೆ ನನ್ನ ಬಳಿ ಮಾತನಾಡುತ್ತಿಲ್ಲ? ನನಗೂ ನಿಮ್ಮೆಲ್ಲರ ಜೊತೆ ಮಾತನಾಡಬೇಕೆಂದು ಆಸೆ ಇದೆ. ನಾನು ಅಂತ ತಪ್ಪು ಏನು ಮಾಡಿದೆ? ಏಕೆ ನೀವೆಲ್ಲ ನನ್ನಿಂದ ದೂರ ನಿಲ್ಲುತ್ತೀರಾ? ನೋಡು ರಾಘವ, ನೀನು ನಮಗೆ ಸೆಟ್ ಆಗುವುದಿಲ್ಲ. ಏಕೆಂದ್ರೆ ನಿನ್ನ ಆಲೋಚನೆಗಳು ಬೇರೆ, ನಮ್ಮ ಆಲೋಚನೆಗಳು ಬೇರೆ. ನಾವೆಲ್ಲರೂ ಖುಷಿಯಾಗಿ ಫ್ರೆಂಡ್ಸ್ ಜೊತೆಯಲ್ಲಿ ಎಂಜಾಯ್ ಮಾಡುತ್ತಾ ಇರ್ತೇವೆ. ಆದರೆ ನೀನು ಯಾವಾಗಲೂ ಪುಸ್ತಕವನ್ನು ಹಿಡಿದುಕೊಂಡಿರ್ತೀಯ. ಹೊರಗಡೆ ಹೋಗೋಣ ಬಾ ಎಂದು ಕರೆದರೂ ನೀನು ಬರುವುದಿಲ್ಲ. ಹೋಟೆಲ್ಗೆ ಹೋಗಿ ಒಂದು ಕಾಫಿ ಕುಡಿಯೋದಕ್ಕೂ ನೀನು ಬರೋದಿಲ್ಲ. ಯಾವಾಗ ನೋಡಿದ್ರೂ ನನ್ನ ಬಳಿ ದುಡ್ಡಿಲ್ಲ, ದುಡ್ಡಿಲ್ಲ. ಈ ಒಂದು ಮಾತನ್ನ ಬಿಟ್ರೆ ನೀನು ಬೇರೆ ಏನೂ ಹೇಳೋದಿಲ್ಲ. ಹೀಗಿರಬೇಕಾದ್ರೆ ನಿನ್ ಜೊತೆ ನಾವು ಹೇಗೆ ಫ್ರೆಂಡ್ಶಿಪ್ ಮಾಡೋದು? ನೋಡು, ನನ್ ಜೊತೆಯಲ್ಲಿ ಇರೋರೆಲ್ಲ ತುಂಬ ಶ್ರೀಮಂತರು. ಅವರು ಯಾವಾಗ್ಲೂ ಜೇಬಲ್ಲಿ ದುಡ್ಡು ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ನಿನ್ನ ಜೊತೆ ಇರೋದಕ್ಕೆ ಅವರು ಯಾರೂ ಇಷ್ಟಪಡ್ತಾ ಇಲ್ಲ ರಾಘವ. ನೀನು ನಮ್ ಜೊತೆ ಇರಬೇಕು ಅನ್ನೋ ಆಸೆ ನಿನಗಿದ್ರೆ ನೀನು ಜೇಬಲ್ಲಿ ದುಡ್ಡು ಇಟ್ಕೊಂಡು ಬಾ. ಆಗ ನಮ್ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ. ಇಲ್ಲ ಅಂದ್ರೆ ನಿನ್ ದಾರಿ ನೀನ್ ನೋಡ್ಕೋ. ನಮ್ಮನ್ನ ಮಾತ್ರ ಡಿಸ್ಟರ್ಬ್ ಮಾಡಬೇಡ ರಾಘವ. ಪ್ಲೀಸ್ ಕಣ್ರೋ, ನನ್ನನ್ನು ನಿನ್ಜೊತೆ ಸೇರಿಸ್ಕೊಳ್ಳಿ. ನಿಮ್ಮನ್ ಬಿಟ್ರೆ ನನಗೆ ಯಾರೂ ಬೇರೆ ಫ್ರೆಂಡ್ಸ್ ಇಲ್ಲ. ನನ್ನತ್ರ ದುಡ್ಡಿಲ್ಲ ಅನ್ನೋ ಒಂದು ಕಾರಣನ ಇಟ್ಕೊಂಡು ನನ್ನನ್ನು ದೂರ ಮಾಡಬೇಡಿ. ಪ್ಲೀಸ್ ರವಿ, ಶ್ಯಾಮ, ನಿಂತ್ಕೋ. ಅಯ್ಯೋ ದೇವ್ರೆ, ನನ್ನನ್ನು ಯಾಕೆ ಈ ರೀತಿ ಬಡವನನ್ನಾಗಾಗಿಸಿದೆ? ನಾನು ಅಂತ ತಪ್ಪೇನ್ ಮಾಡ್ದೆ? ನನ್ನ ತಂದೆ ಬಳಿಯೂ ದುಡ್ಡಿದಿದ್ರೆ ನಾನು ಕೂಡ ಇವರಂತೆ ಖುಷಿಯಾಗಿರ್ಬಹುದು. ಆದ್ರೆ ಈಗ ನನ್ನ ಬಳಿ ಯಾರು ಮಾತಾಡೋದಿಲ್ಲ. ದುಡ್ಡಿಲ್ಲ ಎನ್ನು ಒಂದೇ ಕಾರಣಕ್ಕಾಗಿ ಎಲ್ಲರೂ ನನ್ನಿಂದ ದೂರ ಆಗುತ್ತಿದ್ದಾರೆ. ಛೆ, ಈಗ ನಾನೇನ್ ಮಾಡ್ಲಿ? ರಾಘವ ಮನಸ್ಸಿನಲ್ಲಿಯೇ ಅಳುತ್ತಾ ಮನೆಗೆ ಹೋಗುತ್ತಾನೆ. ರಾಘವನನ್ನು ಕಂಡು ಅವನ ಸ್ನೇಹಿತರು ಅವನನ್ನು ತುಂಬ ಕೀಳಾಗಿ ಕಾಣುತ್ತಿರುವುದನ್ನು ರಾಘವನಿಗೆ ಸಹಿಸಲೂ ಆಗುತ್ತಿಲ್ಲ. ರಾಘವ ತನ್ನ ರೂಮಿನಲ್ಲಿ ಕುಳಿತುಕೊಂಡು ಇದನ್ನೆಲ್ಲ ಮನಸ್ಸಿನಲ್ಲಿ ನೆನೆಸಿಕೊಂಡು ಅಳುತ್ತಾ ಇರುತ್ತಾನೆ. ರಾಘವನಿಗೆ ಇಡೀ ರಾತ್ರಿ ನಿದ್ರೆ ಬರುವುದಿಲ್ಲ. ಮರುದಿನ ಬೆಳಗ್ಗೆ ರಾಘವ ಎಂದಿನಂತೆ ಎದ್ದು ಕಾಲೇಜಿಗೆ ಹೋಗಲು ರೆಡಿಯಾಗುತ್ತಿರುತ್ತಾನೆ. ರಾಘವ, ಬಾ, ತಿಂಡಿ ಮಾಡು. ನಿನಗೆ ಕಾಲೇಜಿಗೆ ಒತ್ತಾಯ್ತಲ್ಲವೇ? ಬಾ ಮಗನೇ, ತಿನ್ನು. ಅಮ್ಮ, ನನಗೇನ್ ಬೇಡ. ಯಾಕೋ ನನ್ನ ಮನಸ್ಸು ಸರಿಯಿಲ್ಲ. ನಾನ್ ಕಾಲೇಜಿಗೆ ಹೋಗ್ತೇನೆ. ನಿಲ್ಲು ರಾಘವ, ತಿಂಡಿ ತಿಂದು ಹೋಗು. ಬರೀ ಹೊಟ್ಟೆಯಲ್ಲಿ ಕಾಲೇಜಿಗೆ ಹೋಗಬೇಡ. ನಿಲ್ಲು ರಾಘವ, ನನ್ನ ಮಾತು ಕೇಳು. ರಾಘವ, ನನ್ನ ಮಾತು ಕೇಳು. ಏನಾಯ್ತು ಪಾರ್ವತಿ? ಯಾಕೆ ರಾಘವನ್ನು ಕೂಗಿಕೊಳ್ಳುತ್ತಿದ್ದೀಯಾ? ರೀ, ನೋಡಿ, ನಮ್ ರಾಘವ ಊಟ ಮಾಡ್ಲಿಲ್ಲ. ಹಾಗೆ ಖಾಲಿ ಹೊಟ್ಟೆಯಲ್ಲಿ ಕಾಲೇಜಿಗೆ ಹೋದ. ನಾನ್ ಎಷ್ಟು ಹೇಳಿದ್ರೂ ನನ್ ಮಾತನ್ನು ಕೇಳಲಿಲ್ಲ. ಅವನ ಮನಸ್ಸಿಗೆ ಏನೋ ನೋವಾಗಿದೆ. ನನಗೇನೂ ಅರ್ಥವಾಗ್ಲಿಲ್ಲ ರೀ. ಹೌದು ಪಾರ್ವತಿ, ರಾಘವ ಊಟ ಮಾಡ್ಲಿಲ್ವೇ?
ನಮ್ಮ ಮಗ ಹಾಗೆ ಯಾವ ವಿಷಯದಲ್ಲೂ ಬೇಜಾರು ಮಾಡ್ಕೊಳ್ಳೋದಿಲ್ಲ ಅಲ್ವೇ? ಏನಾಯ್ತು ಅವನಿಗೆ? ಸರಿ ಬಿಡು ಪಾರ್ವತಿ, ಅವನು ಮನೆಗ್ ಬಂದ ಮೇಲೆ ಏನಂತ ವಿಚಾರಿಸೋಣ. ಈಗ ನಾನು ಕೆಲಸಕ್ಕೆ ಹೋಗಿ ಬರ್ತೇನೆ. ಸರಿ ಆಯ್ತು ರೀ, ನೀವ್ ಹೋಗಿ ಬನ್ನಿ. ನನಗೂ ಮನೆ ಕೆಲಸಕ್ಕೆ ಟೈಮ್ ಆಯ್ತು. ನಾನು ಕೂಡ ಹೊರಡುತ್ತೇನೆ. ರಾಘವ ಕಾಲೇಜಿನಲ್ಲಿ ಒಂಟಿಯಾಗಿ ಕುಳಿತುಕೊಂಡು ಚಿಂತಿಸುತ್ತಿರುತ್ತಾನೆ. ಎಲ್ಲರೂ ಅವನನ್ನು ನೋಡಿ ಗೇಲಿ ಮಾಡಿ ನಗುತ್ತಾರೆ. ರಾಘವನ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ರಾಘವ ಹೋಗಿ ಅವರ ಬಳಿ ಮಾತನಾಡುತ್ತಾನೆ. ನೀವ್ಯಾಕೆ ನನ್ನನ್ನು ನೋಡಿ ನಗುತ್ತಿದ್ದೀರಾ ಅಂತ ತಪ್ಪು. ನಾನೇನ್ ಮಾಡ್ದೆ? ನಾನು ಕೂಡ ನಿಮ್ಮ ಸ್ನೇಹಿತ ಅಲ್ವೇ? ನೀವು ನನ್ನನ್ನು ಈ ರೀತಿ ನೋಡುವುದು ಸರಿಯೇ? ರಾಘವ, ನಿನ್ನನ್ನು ನೋಡಿದರೆ ನಮಗೂ ಬೇಜಾರಾಗತ್ತೆ. ನೀನು ಕೂಡ ನಮ್ಮ ಜೊತೆ ಖುಷಿಯಾಗಿ ಇರಬೇಕು ಅನ್ನೋ ಆಸೆ ನಮಗೂ ಇದೆ. ಆದರೆ ಏನು ಮಾಡುವುದು? ನಿನ್ನ ಬಳಿ ಯಾವಾಗಲೂ ದುಡ್ಡೇ ಇರುವುದಿಲ್ಲ. ಹಾಗಂತ ನಿನಗೂ ಸೇರಿ ದುಡ್ಡನ್ನು ಖರ್ಚು ಮಾಡಲು ನಮ್ಮ ಬಳಿಯೂ ಅಷ್ಟೊಂದು ದುಡ್ಡಲ್ಲ. ನಮ್ಮ ಅಪ್ಪ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕೊಡ್ತಾರೆ. ಹೀಗಿರಬೇಕಾದರೆ ನಾವು ತಾನೇ ಏನು ಮಾಡಲು ಸಾಧ್ಯ? ಸರಿ ಬಿಡು ರವಿ, ಒಂದಲ್ಲ ಒಂದು ದಿಸ ನನ್ನ ಬಳಿಯೂ ದುಡ್ಡಿರ್ತದೆ. ಆಗ ನಾನೇ ನಿಮ್ ಜೊತೆ ಬರ್ತೇನೆ. ಹೀಗೆ ಹೇಳಿ ರಾಘವ್ ಮನೆಗೆ ಹೊರಟು ಹೋಗುತ್ತಾನೆ. ಮರುದಿನ ಬೆಳಗ್ಗೆ ಎಂದಿನಂತೆ ಎದ್ದು ಕಾಲೇಜಿಗೆ ತಯಾರಾಗುತ್ತಾನೆ. ಅಮ್ಮ, ತಿಂಡಿ ರೆಡಿ ಇದೆಯಾ? ನನಗೆ ಕಾಲೇಜಿಗೆ ಟೈಮ್ ಆಯ್ತು. ಹಾ ರಾಘವ, ತಿಂಡಿ ರೆಡಿ ಇದೆ, ಬಾ ತಿನ್ನು. ಏನಿದು? ಅಪ್ಪನ ಪರ್ಸ್ ಇಲ್ಲಿದೆ. ಅರೆ, ಇದರಲ್ಲಿ 500 ದುಡ್ಡಿದೆ. ಇದನ್ನು ನಾನು ತೆಗೆದುಕೊಳ್ಳಲೇ? ಬೇಡ, ಅಪ್ಪನಿಗೆ ಗೊತ್ತಾದರೆ. ಇಲ್ಲ, ಅಪ್ಪನಿಗೆ ನಾನು ತೆಗೆದುಕೊಂಡೆ ಎಂದು ಹೇಗೆ ತಿಳಿಯುತ್ತದೆ? ನನ್ನ ಸ್ನೇಹಿತರು ಈ ದುಡ್ಡಿಗಾಗಿ ತಾನೇ ನನ್ನನ್ನು ಅವಮಾನಿಸುತ್ತಿದ್ದಾರೆ. ಇದನ್ನು ನಾನು ತೆಗೆದುಕೊಂಡು ಹೋಗುತ್ತೇನೆ. ನಾನು ಕೂಡ ಅವರ ಜೊತೆ ಒಟ್ಟಾಗಿ ತಿರುಗಾಡುತ್ತೇನೆ. ರಾಘವ್ ಶಿವಣ್ಣನ ಪಾಕಟಿನಲ್ಲಿದ್ದ ದುಡ್ಡನ್ನು ತೆಗೆದುಕೊಂಡು ಹೊರಡುತ್ತಾನೆ. ಆದರೆ ರಾಘವನಿಗೆ ತಿಳಿದಿರುವುದಿಲ್ಲ, ಅದು ಶಿವಣ್ಣ ನಾಳೆಯ ಮನೆ ಖರ್ಚಿಗಾಗಿ ಉಳಿಸಿಕೊಂಡಿದ್ದ ದುಡ್ಡು ಎಂದು. ಶಿವಣ್ಣ ಎಂದಿನಂತೆ ಕೂಲಿ ಕೆಲಸಕ್ಕೆ ಹೊರಡುತ್ತಾನೆ. ಪಾರ್ವತಿ, ನಾಳೆ ಅಡುಗೆಗೆ ಏನು ಬೇಕು ಎಂದು ಹೇಳು. ನಾನು ಬರಬೇಕಾದರೆ ತೆಗೆದುಕೊಂಡು ಬರುತ್ತೇನೆ. ಬಂದೇರಿ, ತೆಗೆದುಕೊಳ್ಳಿ. ಇದರಲ್ಲಿರುವ ವಸ್ತುಗಳನ್ನು ತೆಗೆದುಕೊಂಡು ಬನ್ನಿ. ಸರಿ ಪಾರ್ವತಿ, ನಾನು ಹೋಗಿ ಬರುತ್ತೇನೆ. ಶಿವಣ್ಣ ಮನೆಗೆ ಬೇಕಾದ ವಸ್ತುಗಳನ್ನು ತರಲು ಹೊರಟು ನಿಂತ. ಆಗ ತನ್ನ ಬಳಿಯಿದ್ದ ಪ್ಯಾಕೆಟ್ ತೆಗೆದು ನೋಡುತ್ತಾನೆ. ಅದರಲ್ಲಿ ದುಡ್ಡು ಕಾಣಿಸುವುದಿಲ್ಲ. ಗಾಬರಿಗೊಂಡು ಎಲ್ಲಾ ಕಡೆ ಹುಡುಕಾಡುತ್ತಾನೆ. ಎಲ್ಲೋ ಶಿವಣ್ಣನ ದುಡ್ಡು ಕಾಣಿಸುವುದಿಲ್ಲ. ಶಿವಣ್ಣ ಯೋಚನೆ ಮಾಡಿ ನೋಡುತ್ತಾನೆ. ನಾನು ಇದ್ರೊಳಗೆ ತಾನೇ ದುಡ್ಡು ಯಾವಾಗ್ಲೂ ಇಡ್ತಾನೆ, ಆದ್ರೆ ಈ ದಿನ ಎಲ್ಲಿ ಹೋಯ್ತು? ನಾನು ಯಾವತ್ತೂ ದುಡ್ಡನ್ನ ಕಳೆದುಕೊಂಡವನಲ್ಲ. ದುಡ್ಡಿನ ವಿಷಯದಲ್ಲಿ ತುಂಬಾ ಜಾಗರೂಕನಾಗಿರ್ತಾನೆ. ಏನಾಯ್ತು? ಇಂದು ಚಿಂತಿಸುತ್ತಾ ಹುಡುಕಾಡುತ್ತಾನೆ. ಎಲ್ಲೋ ದುಡ್ಡು ಕಾಣಿಸುವುದಿಲ್ಲ. ಕೊನೆಗೆ ಪಾರ್ವತಿ ತನ್ನ ಬಳಿ ಇದ್ದ ದುಡ್ಡನ್ನು ಶಿವಣ್ಣನಿಗೆ ಕೊಡ್ತಾಳೆ. ಶಿವಣ್ಣನಿಗೆ ಕಿಂಚಿತ್ತೂ ತನ್ನ ಮಗನ ಮೇಲೆ ಅನುಮಾನ ಬರಲೇ ಇಲ್ಲ. ಯಾಕೆಂದ್ರೆ ಅವರ ಮಗನ ಮೇಲೆ ಅವರಿಗೆ ಅಷ್ಟು ನಂಬಿಕೆ. ರವಿ, ಶ್ಯಾಮ್, ನೋಡಿ, ಈ ದಿನ ನನ್ನ ಬಳಿಯೂ ದುಡ್ಡಿದೆ. ಬನ್ನಿ, ಎಲ್ಲರಿಗೂ ಈ ದಿನ ನಾನೇ ಹೋಟೆಲ್ಗೆ ಕರೆದುಕೊಂಡು ಹೋಗುತ್ತೇನೆ. ನಾನೇ ಊಟವನ್ನು ಕೊಡಿಸ್ತೇನೆ. ಏನ್ ರಾಘವ್, ನೀನು ಈ ದಿನ ನಮ್ಮನ್ನು ಹೋಟೆಲ್ಗೆ ಕರೀತಿದೀಯಾ? ಏನ್ ಆಶ್ಚರ್ಯ! ಸರಿ, ಬನ್ರೋ, ಎಲ್ಲರೂ ಇವನ್ ಜೊತೆ ಹೋಗೋಣ. ರಾಘವ್ ಸಂತೋಷದಿಂದ ಎಲ್ಲರನ್ನು ಕರೆದುಕೊಂಡು ಹೋಟೆಲ್ಗೆ ಹೋಗಿ ತನ್ನ ಬಳಿ ಇರುವ ದುಡ್ಡನ್ನು ಖರ್ಚು ಮಾಡಿಕೊಂಡು ಮನೆಗೆ ವಾಪಸ್ಸಾಗುತ್ತಾನೆ. ಆದರೆ ಮನೆಯಲ್ಲಿ ಎಂದಿನಂತೆ ಪ್ರಶಾಂತತೆ ಇರುತ್ತದೆ. ದುಡ್ಡು ಕಳೆದು ಹೋಗಿದೆ ಎಂಬ ಸೂಚನೆ ಶಿವಣ್ಣ ಮತ್ತು ಪಾರ್ವತಿ ರಾಘವನಿಗೆ ಕೊಡುವುದಿಲ್ಲ. ಏಕೆಂದರೆ ಅವರಿಗೆ ರಾಘವನ ಮೇಲೆ ತುಂಬ ನಂಬಿಕೆ. ಇದು ರಾಘವನಿಗೆ ತಿಳಿಯುವುದಿಲ್ಲ. ರಾಘವ ಖುಷಿಯಿಂದ ತನ್ನ ರೂಮಿಗೆ ಹೋಗುತ್ತಾನೆ. ಮರುದಿನ ಬೆಳಗ್ಗೆ ರಾಘವ ತಾನಾಗಿಯೇ ತನ್ನ ತಂದೆಯ ಜೇಬಿನಲ್ಲಿ ಹಣವನ್ನು ಕದ್ದುಕೊಂಡು ಹೋಗುತ್ತಾನೆ. ರಾಘವನಿಗೆ ಮೊದಲನೆಯ ದಿನ ತನ್ನ ತಂದೆಯ ಬಳಿ ಹಣವನ್ನು ತೆಗೆದುಕೊಂಡಾಗ ಇದ್ದಂತಹ ನೋವು ಎರಡನೇ ದಿನ ಅವನಿಗಾಗಲೇ ಇಲ್ಲ. ಅವನಿಗೆ ತನ್ನ ಸ್ನೇಹಿತರ ಜೊತೆ ಖುಷಿಯಾಗಿ ಇರುವುದು ಅಷ್ಟೇ ಅವನ ನೆನಪಿನಲ್ಲಿತ್ತು. ಬೇರೆ ಯಾವ ಆಲೋಚನೆಯೂ ರಾಘವನಿಗೆ ಬರಲಿಲ್ಲ. ಹೀಗೆ ದಿನಗಳು ಕಳೆದಂತೆ ರಾಘವ ತನ್ನ ತಂದೆಯ ಬಳಿ ದುಡ್ಡನ್ನು ಕಳ್ಳತನ ಮಾಡುವುದು ಸಾಮಾನ್ಯವಾಗಿ ಬಿಟ್ಟಿತು.
ಅವನು ದುಡ್ಡನ್ನು ತೆಗೆದುಕೊಂಡು ಹೋಗಿ ಸ್ನೇಹಿತರೊಂದಿಗೆ ಖುಷಿಯಾಗಿರುತ್ತಿದ್ದ. ಆದರೆ ಶಿವಣ್ಣ ಅವನು ಇಟ್ಟ ದುಡ್ಡು ಎಲ್ಲಿ ಹೋಯಿತು ಎಂದು ಯಾವಾಗಲೂ ಚಿಂತಿಸುತ್ತಿದ್ದ. ಶಿವಣ್ಣ ಮತ್ತು ಪಾರ್ವತಿ ಇಬ್ಬರೂ ತುಂಬ ಗಾಬರಿಯಾಗುತ್ತಿದ್ದರು. ಆದರೆ ಇವರಿಬ್ಬರಿಗೂ ರಾಘವನ ಮೇಲೆ ಅನುಮಾನ ಬರಲೇ ಇಲ್ಲ. ಮರುದಿನ ರಾಘವ ಎಂದಿನಂತೆ ಕಾಲೇಜಿಗೆ ಹೋಗಲು ರೆಡಿಯಾಗುತ್ತಾನೆ. ನಂತರ ಅವನು ದುಡ್ಡನ್ನು ತೆಗೆದುಕೊಳ್ಳಲು ಬರುತ್ತಾನೆ. ಆಗ ಅವನಿಗೆ ಆಶ್ಚರ್ಯವಾಗುತ್ತದೆ, ಏಕೆಂದರೆ ಅಲ್ಲಿ ಅವನಿಗೆ ದುಡ್ಡು ಸಿಗುವುದಿಲ್ಲ. ಬೇಜಾರಿನಿಂದ ಹೊರಟು ಹೋಗುತ್ತಾನೆ, ಯಾವಾಗಲೂ ದುಡ್ಡು ಕಾಣೆಯಾಗುತ್ತಿರುವುದರಿಂದ. ಶಿವಣ್ಣ ದುಡ್ಡನ್ನು ಇಡುವ ಜಾಗವನ್ನು ಬದಲಿಸಿಬಿಡುತ್ತಾನೆ. ಆದ್ದರಿಂದ ರಾಘವನಿಗೆ ದುಡ್ಡು ಸಿಗುವುದಿಲ್ಲ. ರಾಘವ ಏನು ಮಾಡಬೇಕೆಂದು ಆಲೋಚಿಸುತ್ತಿರುತ್ತಾನೆ. ಶ್ಯಾಮ್, ನನಗೆ ಇಂದು ಸ್ವಲ್ಪ ಹಣವನ್ನು ಸಾಲವಾಗಿ ಕೊಡು. ನಾನು ನಿನಗೆ ಮತ್ತೆ ಅದನ್ನು ವಾಪಸ್ ಕೊಡುತ್ತೇನೆ. ಯಾಕೋ ರಾಘವ, ಇವತ್ತು ನಿನ್ನ ಬಳಿ ದುಡ್ಡು ಇಲ್ಲವೇ? ಇಲ್ಲ ಕಣೋ, ಇವತ್ತು ನನ್ನ ಹತ್ರ ದುಡ್ಡಿಲ್ಲ. ಅದಕ್ಕೆ ಸ್ವಲ್ಪ ಸಾಲ ಅಂತ ಕೊಡು. ನಾನು ಮತ್ತೆ ನಿನಗೆ ಅದನ್ನು ವಾಪಸ್ ಕೊಟ್ಟು ಬಿಡ್ತೀನಿ. ರಾಘವ, ನಮ್ಮ ಬಳಿ ಜಾಸ್ತಿ ದುಡ್ಡು ಇರುವುದಿಲ್ಲ ಕಣೋ. ನಮ್ಮ ಮನೆಗಳಲ್ಲಿಯೂ ದುಡ್ಡು ಕಮ್ಮಿನೇ ಕೊಡೋದು. ಈ ರೀತಿ ನಮ್ಮ ಬಳಿಯೂ ದುಡ್ಡು ಇಲ್ಲವಾದಾಗ ನಾವು ಏನು ಮಾಡುತ್ತೀರಿ ಗೊತ್ತಾ? ಏನ್ ಮಾಡ್ತೀರಾ ರವಿ? ರಾಘವ, ಬಾ ನಮ್ಮ ಜೊತೆಯಲ್ಲಿ. ನೋಡು, ಇವರ ಹೆಸರು ರಂಗಪ್ಪ ಅಂತ. ಇವರತ್ರನೇ ನಾವು ಯಾವಾಗಲೂ ಸಾಲ ತಗೋತೀವಿ. ನೀನು ಕೂಡ ಇವರತ್ರನೇ ಸಾಲ ತಗೋ. ಆದರೆ ಟೈಮಿಗೆ ಸರಿಯಾಗಿ ವಾಪಸ್ ಕೊಡಬೇಕು ಅಷ್ಟೇ. ಹೌದಾ? ರಂಗಪ್ಪ ಸಾಲ ಕೊಡ್ತಾರೆಯೇ? ಸರಿ, ಹಾಗಾದ್ರೆ ಅಣ್ಣ, ನನಗೂ ಸ್ವಲ್ಪ ಸಾಲ ಕೊಡಿ. ನಾನು ಕರೆಕ್ಟಾಗಿ ನಿಮಗೆ ವಾಪಸ್ ಕೊಟ್ಟು ಬಿಡ್ತೀನಿ. ನೋಡು ರಾಘವ, ನಾನು ನಿನಗೆ ಎಷ್ಟು ಬೇಕೋ ಅಷ್ಟು ಸಾಲ ಕೊಡ್ತೀನಿ. ಆದರೆ ಹೇಳಿದ ಸಮಯಕ್ಕೆ ನನಗೆ ಹಣ ವಾಪಸ್ ಕೊಡಬೇಕು. ಇಲ್ಲವಾದರೆ ಬಡ್ಡಿ, ಚಕ್ರಬಡ್ಡಿ ಎಲ್ಲ ಸೇರಿಸಿಬಿಡ್ತೇನೆ. ಸರಿನಾ? ಇಲ್ಲ ಇಲ್ಲ ಅಣ್ಣ, ನಾನು ಸಮಯಕ್ಕೆ ಸರಿಯಾಗಿ ನಿಮ್ಮ ಹಣವನ್ನು ವಾಪಸ್ ಕೊಡುತ್ತೇನೆ. ಹೀಗೆ ಹಣದ ಮೋಹಕ್ಕೆ ಬಿದ್ದ ರಾಘವ ತನ್ನ ಸ್ನೇಹಿತರೊಡನೆ ಸಾಲಕ್ಕಾಗಿ ಕೈಚಾಚಿ ನಿಲ್ಲುತ್ತಾನೆ. ಸಾಲವು ದಿನದಿಂದ ದಿನಕ್ಕೆ ಬೆಳೆಯುತ್ತದೆ. ರಂಗಪ್ಪನ ಕಾಟ ಜಾಸ್ತಿಯಾಗುತ್ತದೆ. ಆಗ ರಾಘವ ಯೋಚಿಸುತ್ತಾನೆ. ಅವನ ಬಳಿ ಒಂದು ಚಿನ್ನದ ಸರ ಇರುತ್ತದೆ. ಆ ಸರವನ್ನು ರಾಘವನ ತಾಯಿ ಮನೆ ಕೆಲಸಗಳನ್ನು ಮಾಡಿ ಕೂಡಿಟ್ಟ ಹಣದಿಂದ ಮಗನಿಗಾಗಿ ಮಾಡಿಸಿಸಿಕೊಟ್ಟಿರುತ್ತಾಳೆ. ಕಾಲೇಜಿಗೆ ಹೋಗಿ ಬರುವ ಮಗ ಯಾರಿಗೂ ಕಮ್ಮಿ ಇರಬಾರದೆಂದುಕೊಂಡಳು. ಹಾಗಾಗಿ ರಾಘವನಿಗೆ ಚಿನ್ನದ ಸರವನ್ನು ಮಾಡಿಸಿಕೊಟ್ಟಿದ್ದಳು. ರಾಘವ ಆ ಸರವನ್ನು ತೆಗೆದುಕೊಂಡು ಚಿನ್ನದ ಅಂಗಡಿಗೆ ಹೋಗುತ್ತಾನೆ. ಅದನ್ನು ಮಾರಲು ಹೇಳುತ್ತಾನೆ. ಅದೇ ಅಂಗಡಿಗೆ ತನ್ನ ತಂದೆಯ ಸ್ನೇಹಿತರಾದ ರಾಮಣ್ಣ ಅಲ್ಲಿಗೆ ಬಂದಿರುತ್ತಾರೆ. ರವಿಯನ್ನು ನೋಡಿ ವಿಚಾರಿಸುತ್ತಾರೆ. ರವಿ ಚಿನ್ನದ ಸರವನ್ನು ಮಾರಲು ಬಂದಿರುವ ವಿಷಯ ರಾಮಣ್ಣನಿಗೆ ಅರ್ಥವಾಗುತ್ತದೆ. ರಾಮಣ್ಣ ಚಿನ್ನದ ಸರವನ್ನು ತೆಗೆದುಕೊಂಡು ಸ್ವಲ್ಪ ಹಣವನ್ನು ರಾಘವನಿಗೆ ಕೊಟ್ಟು ಹೋಗುತ್ತಾರೆ. ನಂತರ ರಾಮಣ್ಣ ಶಿವಣ್ಣನ ಬಳಿ ಹೋಗುತ್ತಾರೆ. ನಡೆದ ಎಲ್ಲ ವಿಚಾರವನ್ನು ಶಿವಣ್ಣನ ಬಳಿ ತಿಳಿಸುತ್ತಾರೆ. ಚಿನ್ನದ ಸರವನ್ನು ಶಿವಣ್ಣನಿಗೆ ನೀಡುತ್ತಾರೆ. ಶಿವಣ್ಣನಿಗೆ ಆಗ ಎಲ್ಲ ವಿಷಯವೂ ಅರ್ಥವಾಗುತ್ತದೆ. ಶಿವಣ್ಣನ ದುಡ್ಡು ಕಾಣೆಯಾಗುತ್ತಿದ್ದ ವಿಷಯ, ನಂತರ ಶಿವಣ್ಣ ಹಣ ಇಡುವ ಜಾಗವನ್ನು ಬದಲಾಯಿಸಿದ ವಿಷಯ ಎಲ್ಲವೂ ಅರ್ಥವಾಗಿ ಶಿವಣ್ಣ ಒಂದು ಯೋಚನೆ ಮಾಡುತ್ತಾನೆ. ಪಾರ್ವತಿ, ನಾನು ಕೆಲ್ಸಕ್ಕೆ ಹೋಗ್ಬರ್ತೇನೆ. ಅರೆ, ಅಪ್ಪ ಮತ್ತೆ ಅದೇ ಜಾಗದಲ್ಲಿ ದುಡ್ಡನ್ನಿಟ್ಟಿದ್ದಾರೆ. ಹಬ್ಬ, ನನ್ನ ಖರ್ಚಿಗೆ ದುಡ್ಡು ಸಿಕ್ಕಿದಂತಾಯಿತು. ನಾನು ಖುಷಿಯಿಂದ ನನ್ನ ಸ್ನೇಹಿತರೊಂದಿಗೆ ಹೋಟೆಲ್ಗೆ ಹೋಗ್ಬೋದುದು. ರೀ, ಯಾಕೆ ನೀವು ಇಷ್ಟು ತಡವಾಗಿ ಮನೆಗೆ ಬರುತ್ತಿದ್ದೀರಾ? ಯಾವಾಗಲೂ ಸಂಜೆ 6 ಗಂಟೆಗೆ ಮನೆಗೆ ಬರುತ್ತಿದ್ದೀರಿ. ಆದರೆ ಇತ್ತೀಚೆಗೆ ನೀವು 10 ಗಂಟೆಯಾದರೂ ಮನೆಗೆ ಬರ್ತಿಲ್ಲ. ಹೀಗಾದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಕು? ಏನಾಗಲ್ಲ ಬಿಡು ಪಾರ್ವತಿ. ಹೀಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಅದನ್ನ ಮುಗಿಸ್ಕೊಂಡು ಬರೋದಿಕ್ಕೆ ಲೇಟ್ ಆಯ್ತು ಅಷ್ಟೇ. ನೀನೇನ್ ಚಿಂತೆ ಮಾಡ್ಬೇಡ, ನನಗೇನಾಗಲ್ಲ. ಇದೇ ರೀತಿ ಶಿವಣ್ಣ ಯಾವಾಗಲೂ ಹೆಚ್ಚು ಹೊತ್ತು ಕೆಲಸ ಮಾಡಿ ಮನೆಗೆ ಮರಳುತ್ತಿದ್ದ. ಯಾಕೆಂದರೆ ತನ್ನ ಮಗನಿಗಾಗಿಯೂ ಶಿವಣ್ಣ ದುಡ್ಡು ಎತ್ತಿಡಬೇಕಾಗಿತ್ತು. ಅದಕ್ಕಾಗಿಯೇ ಇಡೀ ದಿನ ಕೆಲಸವನ್ನು ಮಾಡುತ್ತಿದ್ದ. ಇದು ಯಾವುದೂ ರಾಘವನ ಅರಿವಿಗೆ ಬರಲೇ ಇಲ್ಲ. ರಾಘವ ಖುಷಿಯಿಂದ ದಿನವೂ ಹಣವನ್ನು ತೆಗೆದುಕೊಂಡು ಹೋಗಿ ಖರ್ಚು ಮಾಡುತ್ತಿದ್ದ. ದಿನಗಳು ಕಳೆದಂತೆ ರಾಘವನ ವಿದ್ಯಾಭ್ಯಾಸವೂ ಪೂರ್ಣಗೊಳ್ಳುತ್ತಿತ್ತು. ಒಂದು ದಿನ ಕಾಲೇಜಿನಲ್ಲಿ
ನಿಮ್ಮ ವಿದ್ಯಾಭ್ಯಾಸ ಇನ್ನು 2 ತಿಂಗಳಲ್ಲಿ ಪೂರ್ಣಗೊಳ್ಳಲಿದೆ. ಅದಕ್ಕಾಗಿ ನಿಮಗೆ ಒಂದು ಚಟುವಟಿಕೆಯನ್ನು ನೀಡಲಿದ್ದೇವೆ. ಈ ಚಟುವಟಿಕೆಯನ್ನು ನೀವು ಅಚ್ಚುಕಟ್ಟಾಗಿ ಪೂರ್ಣಗೊಳಿಸಬೇಕು ಹಾಗೂ ನಿಮಗೆ ಆದ ಅನುಭವಗಳನ್ನು ನಮಗೆ ಬರೆದುಕೊಡಬೇಕು. ಇದು ನಿಮಗೆ ನಮ್ಮ ಕಾಲೇಜಿನ ಕಡೆಯಿಂದ ಇಡುತ್ತಿರುವ ಪರೀಕ್ಷೆ. ಚಟುವಟಿಕೆ ಏನೆಂದರೆ, ಮುಂದೆ ನಿಮಗೆ ಉಪಯೋಗವಾಗಲಿ ಎಂದು ನಾವು ನಿಮಗೆ ಕೆಲಸ ಮಾಡುವ ದಾರಿಯನ್ನು ಹೇಳುತ್ತೇವೆ. ನಾಳೆ ನೀವು ಒಬ್ಬೊಬ್ಬರು ಒಂದೊಂದು ಕೆಲಸವನ್ನು ಮಾಡಬೇಕು. ಯಾರು ಯಾವ ಕೆಲಸ ಮಾಡುತ್ತೀರಾ ಎಂಬುದು ನಿಮ್ಮ ಆಯ್ಕೆ. ಕೆಲಸವನ್ನು ಪೂರ್ಣಗೊಳಿಸಿ ಮರುದಿನ ನನಗೆ ಎಲ್ಲಾ ವಿಷಯವನ್ನು ಬಂದು ತಿಳಿಸಿ. ರಾಘವ ಯೋಚಿಸುತ್ತಾ ನಿಂತಿರುತ್ತಾನೆ. ಆಗ ರಾಘವನಿಗೆ ಬಂದ ಕೆಲಸ ಪ್ರಚಾರಕ್ಕೋಸ್ಕರ ಪಾಂಪ್ಲೆಟ್ ಜನಗಳಿಗೆ ನೀಡುವ ಕೆಲಸ. ರಾಘವ ಪಾಂಪ್ಲೆಟ್ಗಳನ್ನು ತೆಗೆದುಕೊಂಡು ಹೋಗುತ್ತಾನೆ. ರೋಡಿನಲ್ಲಿ ಜನಗಳು ನಡೆದಾಡುವ ಜಾಗದಲ್ಲಿ ನಿಂತು ಅಲ್ಲಿ ತಿರುಗಾಡುವ ಎಲ್ಲಾ ಜನರಿಗೂ ಪಾಂಪ್ಲೆಟ್ ಕೊಡ್ತಾ ಇರುತ್ತಾನೆ. ಬೆಳಗ್ಗೆ 10 ಗಂಟೆಗೆ ನಿಂತ ರಾಘವ ಮಧ್ಯಾಹ್ನ 1 ಗಂಟೆಯ ಹೊತ್ತಿಗೆ ತುಂಬ ಸುಸ್ತಾಗಿ ಬಿಡುತ್ತಾನೆ. ಅವನಿಗೆ ನಿಲ್ಲಲೂ ಆಗುತ್ತಿರಲಿಲ್ಲ. ಮೇಲೆ ಸೂರ್ಯನ ತಾಪ ಹೆಚ್ಚಾಗಿರುತ್ತದೆ. ರಾಘವನಿಗೆ ತಲೆ ಸುತ್ತುವ ಅನುಭವವೂ ಆಗುತ್ತದೆ. ಬಿಸಿಲಿನಲ್ಲಿ ನಿಂತ ಕಾರಣ ರಾಘವನಿಗೆ ಆಯಾಸ ಜಾಸ್ತಿಯಾಗುತ್ತದೆ. ಆಗ ರಾಘವನಿಗೆ ನೆನಪಾಗಿದ್ದು ಅವನ ತಂದೆ. ಅಪ್ಪೋ, ನನಗೆ 3 ಗಂಟೆಗಳ ಕಾಲವೂ ನಿಲ್ಲಲು ಆಗುತ್ತಿಲ್ಲ. ತುಂಬ ಆಯಾಸವಾಗುತ್ತಿದೆ. ಆದರೆ ನೀವು ಇಡೀ ದಿನ ಮೂಟೆಗಳನ್ನು ಹೊತ್ತು ಕೂಲಿ ಕೆಲಸ ಮಾಡುತ್ತಿರುವಿರಿ. ಇದೆಲ್ಲವೂ ನನಗಾಗಿ ತಾನೆ? ನಂತರ ರಾಘವ ಮನಸ್ಸಿನಲ್ಲಿ ಅಳುತ್ತಾ ಮಧ್ಯಾಹ್ನ 3 ಗಂಟೆಯವರೆಗೂ ಕೆಲಸ ಮಾಡುತ್ತಾನೆ. 3 ಗಂಟೆಯ ಬಳಿಕ ಕಾಲೇಜಿಗೆ ಹೋಗುತ್ತಾನೆ. 5 ಗಂಟೆ ಪಾಂಪ್ಲೆಟ್ ಹಂಚಿದ ಕೆಲಸ ಮಾಡಿದ್ದಕ್ಕಾಗಿ ಅವನಿಗೆ 200 ರೂಪಾಯಿಗಳು ಸಿಗುತ್ತವೆ. ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಖುಷಿಯಿಂದ ಕಾಲೇಜಿಗೆ ಹೋಗುತ್ತಾನೆ. ಆ ದುಡ್ಡನ್ನು ನೋಡುತ್ತಾ ಮನದಲ್ಲಿ ಅವನ ತಂದೆಯನ್ನು ನೆನೆದುಕೊಳ್ಳುತ್ತಿರುತ್ತಾನೆ. ರಾಘವ್, ಸಾರ್, ನಿನ್ನ ಕರ್ತಿದ್ದಾರೆ, ಬೇಗ ಬಾ. ಹಾ ರವಿ, ಇದು ಬಂದೆ. ರಾಘವ ಅವನ ಕೈಯಲ್ಲಿದ್ದ 200 ರೂಪಾಯಿ ನೋಟನ್ನು ಬೇಗನೆ ಬ್ಯಾಗಿನ ಒಳಕ್ಕೆ ಹಾಕಿ ಅಲ್ಲಿಂದ ಹೋಗುತ್ತಾನೆ. ಆದರೆ ಆ ನೋಟು ಕೈಜಾರಿ ಕೆಳಗೆ ಬೀಳುತ್ತದೆ. ಅದನ್ನು ರಾಘವ ಗಮನಿಸುವುದಿಲ್ಲ. ಕಾಲೇಜಿನ ಒಳಗೆ ಹೋದ ರಾಘವ್, ನೀನ್ ಮಾಡಿದ ಕೆಲ್ಸಕ್ಕೆ ನಿನ್ಗೆಷ್ಟು ಹಣ ಸಿಕ್ಕಿವೆ? ಸರ್, ನನಗೆ ಪಾಂಪ್ಲೆಟ್ ಹಚ್ಚುವ ಕೆಲಸ ಸಿಕ್ತು. ನಾನು 5 ಗಂಟೆಗಳ ಕಾಲ ಕೆಲಸ ಮಾಡಿದೆ. ಅದಕ್ಕಾಗಿ ನನಗೆ ಸಿಕ್ಕ ಹಣ 200 ರೂಪಾಯಿಗಳು. ಹರೇ, ನನ್ನ ದುಡ್ಡಿಯಲ್ಲಿ ಹೋಯಿತು. ಸರ್, 1 ನಿಮಿಷ. ಈಗಷ್ಟೇ ನಾನು ಹಣವನ್ನು ಬ್ಯಾಗಿನಲ್ಲೇ ಹಾಕಿಕೊಂಡೆ. ಲೋ ರಾಘವ್, ನೀನು ಒಳಗ್ ಬರುವ ಆತುರದಲ್ಲಿ ನಿನ್ನ ಹಣವನ್ನು ಅಲ್ಲೇ ಬೀಳಿಸಿ ಬಂದೆ. ತೆಗೆದುಕೋ ನಿನ್ ಹಣವನ್ನು. ಥ್ಯಾಂಕ್ ಯು ರವಿ. 200 ರೂಪಾಯಿಗಳನ್ನು ಬ್ಯಾಗಿನಲ್ಲಿ ಹುಡುಕುತ್ತಾ ರಾಘವ ತುಂಬಾ ಗಾಬರಿಯಾಗುತ್ತಾನೆ. ಕಷ್ಟಪಟ್ಟು ಬಿಸಿಲಿನಲ್ಲಿ ನಿಂತು ದುಡಿದ ಹಣವು ಕಾಣುತ್ತಿಲ್ಲ ಎಂದಾಗ ಅವನಿಗಾದ ನೋವು ಅಷ್ಟಿಷ್ಟಲ್ಲ. ಆ ನೋಟನ್ನು ಕೈಯಲ್ಲಿ ಹಿಡಿದುಕೊಂಡೇ ಮನೆಯ ಕಡೆ ಹೋಗುತ್ತಾನೆ. ಅವನ ತಲೆಯಲ್ಲಿ 108 ವಿಚಾರಗಳು ಓಡುತ್ತಿದ್ದವು. ನಾನು 5 ಗಂಟೆಗಳ ಕಾಲ ದುಡಿದ 200 ರೂಪಾಯಿಗಳು 1 ನಿಮಿಷ ಕಾಣಲಿಲ್ಲವೆಂದು ಎಷ್ಟು ಗಾಬರಿಗೊಂಡೆ. ಅದು ಅಲ್ಲದೆ ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ಆದರೆ ದಿನವಿಡೀ ಕಷ್ಟಪಟ್ಟು ದುಡಿದು ತರುತ್ತಿದ್ದ ಅಪ್ಪನ ದುಡ್ಡನ್ನು ನಾನು ಎಷ್ಟು ಈಸಿಯಾಗಿ ಕದ್ದು ತಂದು ಖರ್ಚು ಮಾಡುತ್ತಿದೆ. ನನ್ನನ್ನು ಕ್ಷಮಿಸಿ ಅಪ್ಪ. ನಾನು ಮಾಡಿದ ತಪ್ಪು ಏನೆಂದು ನನಗೆ ಅರ್ಥವಾಗಿದೆ. 5 ಗಂಟೆಗಳ ಕಾಲ ನನಗೆ ನಿಲ್ಲಲು ಆಗಲಿಲ್ಲ. ಆದರೆ ನೀವು ದಿನವಿಡೀ ನಿಂತು ಮೂಟೆಗಳನ್ನು ಹೊತ್ತು ಕಷ್ಟಪಟ್ಟು ದುಡಿದು ನನ್ನನ್ನು ಈ ಮಟ್ಟಕ್ಕೆ ತಂದಿರಿ. ಆದರೆ ಇದ್ಯಾವುದನ್ನು ನಾನು ಯೋಚಿಸದೆ ನಿಮ್ಮ ಬಳಿ ಹಣವನ್ನು ಕದ್ದು ತರುತ್ತಿದ್ದೆ. ನಾನು ಎಂಥ ಮೂರ್ಖತನ ಮಾಡಿದೆ ಎಂದು ನನಗೆ ಅರಿವಾಗುತ್ತಿದೆ. ನಾನು ದುಡಿದ 200 ರೂಪಾಯಿ ಕಾಣಲಿಲ್ಲ ಎಂದು ಎಷ್ಟೊಂದು ಒದ್ದಾಡಿದೆ. ಆದರೆ ನೀವು 500 ರೂಪಾಯಿಗಳನ್ನು ಕಳೆದುಕೊಂಡರು 1 ದಿನವೂ ನನ್ನ ಬಳಿ ಕೇಳಲೇ ಇಲ್ಲ. ನಿಮಗೆ ನನ್ನ ಮೇಲೆ ಅಷ್ಟು ನಂಬಿಕೆ. ಅಪ್ಪ, ನಿಮ್ಮ ನಂಬಿಕೆಗೆ ನಾನು ಅರ್ಹನಲ್ಲ. ನಾನು ಎಂಥ ಮೂರ್ಖ. ನನ್ನ ತಂದೆ ತಾಯಿ ನನ್ನ ಮೇಲೆ ಇಟ್ಟಿದ್ದ ಮರ್ಯಾದೆಯನ್ನು ನಾನು ಕಳೆದುಕೊಂಡು ಬಿಟ್ಟೆ. ಹೀಗೆ ರಾಘವ ಮನಸ್ಸಿನಲ್ಲಿಯೇ ಅಳುತ್ತಾ ಮನೆಯ ಕಡೆ ಹೋಗುತ್ತಿರುತ್ತಾನೆ. ದಾರಿಯ ಮಧ್ಯೆ ನನ್ನ ತಂದೆ ಕಾಣಿಸುತ್ತಾನೆ. ರಾತ್ರಿ ಸಮಯ 8 ಗಂಟೆ ಆಗಿರುತ್ತದೆ. ಆದರೂ ಕೂಡ ಶಿವಣ್ಣ ಕೂಲಿ ಕೆಲಸವನ್ನು ಮಾಡುತ್ತಲೇ ಇರುತ್ತಾನೆ. ಅದನ್ನು ಕಂಡ ರಾಘವನಿಗೆ ಇನ್ನಷ್ಟು ನೋವಾಗುತ್ತದೆ. ಅಮ್ಮ, ಅಪ್ಪ ಯಾಕಿಷ್ಟೊತ್ತಾಗಿ ಮನೆಗೆ ಬಂದಿಲ್ಲ? ಓಹೋ, ಅಪ್ಪನ ಬಗ್ಗೆ ನಿನಗೀಗ ನೆನ್ಪಾಯ್ತೆ.
ಅಪ್ಪ ಎಷ್ಟು ದಿನಗಳಿಂದ ರಾತ್ರಿ 10 ಗಂಟೆಗೆ ಮನೆಗೆ ಬರುತ್ತಿದ್ದಾರೆ, ಈ ವಿಷಯ ನಿನಗೆ ಗೊತ್ತಾಗಲಿಲ್ಲವೇ? 10 ಗಂಟೆಯವರೆಗೂ ಅಪ್ಪ ಕೆಲಸ ಮಾಡ್ತಿದ್ದಾರಾ? ರಾಘವ ತಂದೆಯ ಬಗ್ಗೆ ತಿರಿದ ಮೇಲೆ ಒಂದು ನಿರ್ಧಾರಕ್ಕೆ ಬರುತ್ತಾನೆ. ಇನ್ನು ಮುಂದೆ ನಾನು ಚೆನ್ನಾಗಿ ಓದಿ ಒಳ್ಳೆಯ ಕೆಲಸಕ್ಕೆ ಹೋಗ್ಬೇಕು. ನನ್ನ ತಂದೆ ತಾಯಿಗಳನ್ನು ಈ ಕಷ್ಟದಿಂದ ಪಾರು ಮಾಡಬೇಕು. ಇನ್ನು ಮುಂದೆ ಅಮ್ಮ ಮನೆ ಕೆಲಸಗಳಿಗೆ ಹೋಗ್ಬಾರ್ದು, ಅಪ್ಪ ಕೂಡ ಕೂಲಿ ಕೆಲಸಕ್ಕೆ ಹೋಗ್ಬಾರ್ದು. ನಾನು ದುಡಿದು ನನ್ನ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಹೀಗೆ ಮನಸ್ಸಿನಲ್ಲಿ ನೆನೆದು ರಾಘವ ಮರುದಿನ ತಂದೆಯಿಟ್ಟ ದುಡ್ಡನ್ನು ತೆಗೆದುಕೊಳ್ಳಲಿಲ್ಲ. ಕಾಲೇಜಿನಿಂದ ಬೇಗ ಮನೆಗೆ ಬಂದು ಓದಲು ಶುರು ಮಾಡುತ್ತಾನೆ. ಪಾರ್ವತಿಗೆ ಆಶ್ಚರ್ಯವಾಗುತ್ತದೆ. ಏನಿದು, ರಾಘವ ಇಷ್ಟು ಬೇಗ ಮನೆಗೆ ಬಂದು ಓದುತ್ತಿದ್ದಾನೆ? ಪಾರ್ವತಿ, ಕುಡಿಯಲು ನೀರು ಕೊಡು. ರೀ, ನೋಡಿ ನಮ್ಮ ರಾಘವನನ್ನ, ಕಾಲೇಜಿನಿಂದ ಬೇಗ ಮನೆಗೆ ಬಂದಾಗಿನಿಂದಲೂ ಓದುತ್ತಾ ಕುಳಿತಿದ್ದಾನೆ. ನನಗೆ ನೆನ್ನೆಯಿಂದ ರಾಘವನಲ್ಲಿ ಏನೋ ಬದಲಾವಣೆ ಕಾಣುತ್ತಿದೆ. ಹೌದಾ ಪಾರ್ವತಿ, ನಾನು ಇಟ್ಟ ದುಡ್ಡನ್ನು ಕೂಡ ರಾಘವ ತೆಗೆದುಕೊಳ್ಳಲಿಲ್ಲ. ಏನಾಯ್ತು ಇವನಿಗೆ? ತಂದೆ ಬರುವ ದಾರಿಯನ್ನೇ ಕಾಯುತ್ತಿದ್ದ ರಾಘವ ಶಿವಣ್ಣ ಬಂದ ನಂತರ ತಾನು ಸಂಪಾದನೆ ಮಾಡಿದ್ದ 200 ರೂಪಾಯಿಗಳನ್ನು ತೆಗೆದುಕೊಂಡು ಹೋಗಿ ಶಿವಣ್ಣನ ಬಳಿ ಕೊಟ್ಟು ಮಾತನಾಡುತ್ತಾನೆ. ಅಪ್ಪ, ಇದು ನಮ್ಮ ಕಾಲೇಜಿನಲ್ಲಿ ಕೊಟ್ಟ ಚಟುವಟಿಕೆಯಿಂದ ಗಳಿಸಿದ ಹಣ, ತೆಗೆದುಕೊಳ್ಳಿ. ಅಪ್ಪ, ನಿಮ್ ಬಳಿ ನಾನು ಒಂದು ವಿಷಯ ಹೇಳಬೇಕು. ರಾಘವ, ಏನ್ ವಿಷಯ? ಅಪ್ಪ, ನೀವು ನನ್ನನ್ನು ಕ್ಷಮಿಸಿ. ನಿಮ್ ನಂಬಿಕೆಗೆ ನಾನು ಅರ್ಹನಾಗಿಲ್ಲ. ನಾನು ತಪ್ಪು ಮಾಡಿರುವೆ. ನಿಂಬಳಿ ಪ್ರತಿದಿನ ನಾನು ಹಣವನ್ನು ಕದ್ದು ತೆಗೆದುಕೊಂಡು ಹೋಗುತ್ತಿದ್ದೆ. ಇಲ್ಲ ರಾಘವ, ನೀನು ಹಾಗೆ ಮಾತನಾಡಬೇಡ. ಮೊದಲು 2 ವಾರಗಳಷ್ಟೇ ನೀನು ನನ್ನ ಬಳಿ ಹಣವನ್ನು ಕದ್ದೆ. ನಂತರದ ದಿನಗಳು ನಾನು ನನ್ನ ಮಗನಿಗಾಗಿ ಇಟ್ಟ ಹಣ ಅದು. ಅದನ್ನು ಕದ್ದೆ ಎನ್ನಬೇಡ. ಅಷ್ಟಕ್ಕೂ ತಪ್ಪು ನೀನೊಬ್ಬನದೇ ಅಲ್ಲ ರಾಘವ. ನಮ್ಮಂತಹ ತಂದೆ ತಾಯಿಗಳದ್ದು ತಪ್ಪೆ. ಏಕೆಂದರೆ ಮಕ್ಕಳ ಅವಶ್ಯಕತೆ ಏನು ಎಂದು ತಿಳಿಯದೆ ನಮ್ಮ ಪಾಡಿಗೆ ನಾವು ಇದ್ದು ಬಿಡುತ್ತೇವೆ. ಅದು ನಮ್ಮ ತಪ್ಪಲ್ಲವೇ? ನಾನು ಮೊದಲೇ ತಿಳಿದುಕೊಳ್ಳಬೇಕಾಗಿತ್ತು ನಿನಗೆ ಹಣದ ಅವಶ್ಯಕತೆ ಇದೆ ಎಂದು. ಅದನ್ನು ತಿಳಿಯದೆ ನಾನು ಹಿಂದುಳಿದೆ. ನೀನು ತಾನೇ ಏನು ಮಾಡಲು ಸಾಧ್ಯ? ಅದಕ್ಕೆ ಹಣವನ್ನು ಕದಿಯಲು ಶುರು ಮಾಡಿದೆ. ಅತ್ತೇ ಅಲ್ಲ ರಾಘವ, ನನಗೆ ನಿನ್ನ ಎಲ್ಲ ವಿಷಯವೂ ತಿಳಿದಿದೆ. ನೀನು ಸಾಲ ಮಾಡಿದ ವಿಷಯ ಮತ್ತು ನಿನ್ನ ಚಿನ್ನದ ಸರವನ್ನು ಮಾರಲು ಹೋದ ವಿಷಯ ಎಲ್ಲವೂ ನನಗೆ ತಿಳಿದಿದೆ. ಇದೆಲ್ಲವೂ ನನ್ನ ತಪ್ಪಿಂದಲೇ ಆಗಿದೆ. ನನ್ನ ಮಗನ ಅವಶ್ಯಕತೆಯನ್ನು ಪೂರೈಸುವುದು ನಾನು ತಂದೆಯಾಗಿ ನನ್ನ ಕರ್ತವ್ಯ. ಅದಕ್ಕಾಗಿ ನಾನು ಇನ್ನು ಹೆಚ್ಚು ಕಾಲ ದುಡಿಯಲು ಶುರು ಮಾಡಿದೆ. ಅರ್ಧ ದುಡ್ಡನ್ನು ಮನೆಗೆ ಕೊಟ್ಟು ಅರ್ಧ ದುಡ್ಡನ್ನು ನೀನು ತೆಗೆದುಕೊಳ್ಳಲೆಂದೇ ನನ್ನ ಪಾಕೆಟ್ಟಲ್ಲಿ ಇಡುತ್ತಿದ್ದೆ. ಹೀಗಿರಬೇಕಾದರೆ ಕದ್ದೆ ಎನ್ನುವ ಪದ ನಿನಗೆ ಬೇಡ. ಅದು ನಾನು ನಿನಗಾಗಿ ಇಟ್ಟ ಹಣ. ಅಪ್ಪ, ನನ್ನನ್ನು ಕ್ಷಮಿಸಿಬಿಡಿ. ನಿಮಗೆ ಎಲ್ಲ ವಿಷಯವೂ ತಿಳಿದು ನನ್ನ ಬಳಿ ಯಾವುದನ್ನು ಕೇಳಲಿಲ್ಲ. ನನ್ನನ್ನು ಕ್ಷಮಿಸಿ ಅಪ್ಪ. ನಿನ್ನಂತಹ ತಂದೆಯನ್ನು ಪಡೆಯಲು ನಾನು ಪುಣ್ಯ ಮಾಡಿದ್ದೇನೆ. ಎಲ್ಲಾ ವಿಷಯವೂ ತಿಳಿದರೂ ಒಂದು ಮಾತು ಕೂಡ ನನ್ನ ಬಳಿ ಕೇಳಲಿಲ್ಲ. ಯಾಕೆ ಅಪ್ಪ? ಆ ದಿನವೇ ನೀವು ನನ್ನನ್ನು ಒಡೆದು, ಇಲ್ಲವಾದರೆ ಬೈದಾದರೂ ಕೇಳಬಹುದಿತ್ತಲ್ಲವೇ? ನಾನು ಒಂದೇ ಸರಿದಾರಿನಲ್ಲಿ ಹೋಗುತ್ತಿದ್ದೇನೆ ಏನು? ಆದರೆ ನೀವು ಯಾಕೆ ಹೀಗೆ ಮಾಡಿದಿರಿ? ನೀನು ಕೇಳುತ್ತಿರೋ ವಿಷಯ ಸರಿಯಾಗಿದೆ ರಾಘವ. ನಾನು ಕೋಪಗೊಂಡು ನಿನ್ನನ್ನು ಬೈದು ಹೊಡೆದು ಹೇಳಿದರೆ ಏನಾಗುತ್ತಿತ್ತು? ನಿನಗೆ ನನ್ನ ಮೇಲೆ ಕೋಪ ಬರುತ್ತಿತ್ತು. ಈಗ ನೋಡು, ನೀನು ಮಾಡಿದ ತಪ್ಪು ಏನೆಂದು ನಿನಗೆ ಅರ್ಥವಾಗಿದೆ. ಇನ್ನು ಮುಂದೆ ಈ ತಪ್ಪನ್ನು ನೀನು ಎಂದಿಗೂ ಮಾಡುವುದಿಲ್ಲ. ಇದು ಒಳ್ಳೆಯ ವಿಷಯ ತಾನೇ? ಈ ದಿನಕ್ಕಾಗಿಯೇ ನಾನು ಕಾಯುತ್ತಿದ್ದೆ. ಆ ದಿನ ಈಗ ಬಂದಿದೆ. ನನಗೆ ತುಂಬ ಸಂತೋಷವಾಗುತ್ತಿದೆ. ಮಗನೇ, ಸ್ನೇಹಿತರ ಖುಷಿ ನೋಡಿ ಖರ್ಚು ಮಾಡೋದು ಸುಲಭ. ಆದರೆ ಆ ದುಡ್ಡಿನ ಹಿಂದೆ ಯಾರ ಬೆವರು ಇದೆ ಅಂತ ಯೋಚಿಸು. ಇಂದು ಉಳಿಸಿದ 1 ರೂಪಾಯಿ ನಾಳೆ ನಿನ್ನ ಕನಸಿಗೆ ಆಧಾರವಾಗಬಹುದು. ತಾತ್ಕಾಲಿಕ ಖುಷಿಗಿಂತ ಭವಿಷ್ಯದ ಯಶಸ್ಸು ದೊಡ್ಡದು. ದುಡ್ಡಿನ ಬೆಲೆ ತಿಳಿದವನೇ ಜೀವನದ ಬೆಲೆಯನ್ನೂ ಅರ್ಥಮಾಡಿಕೊಳ್ಳುತ್ತಾನೆ. ಸ್ನೇಹಿತರ ಮುಂದೆ ಶ್ರೀಮಂತನಾಗಿ ಕಾಣಿಸಿಕೊಳ್ಳುವುದಕ್ಕಿಂತ ತಂದೆ ತಾಯಿಯ ಕಣ್ಣಲ್ಲಿ ಒಳ್ಳೆಯ ಮಗನಾಗಿ ಕಾಣಿಸಿಕೊಳ್ಳುವುದು ದೊಡ್ಡ ಸಾಧನೆ. ಶಿವಣ್ಣನ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ.